ನಗರದಲ್ಲಿ ಇವತ್ತು 4ನೇ ದಿವಸ, 5 ಈಗ ಸಂಜೆ 6 ಗಂಟೆಗೆ 7:15 ಮಹಾಮಂಗಳಾರತಿ ಆಗ್ತಿದ್ದಂಗೆ ಅಮ್ಮನ ವಿಸರ್ಜನೆ ಕಾರ್ಯಕ್ರಮ ಇವತ್ತು ಶಿವಮೊಗ್ಗ ನಗರದಲ್ಲಿ. ಇಲ್ಲಿ ತನಕ ನಾವೇನು ಜಾತ್ರೆ ಮಾಡಿದ್ದೀವಿ ಆ ಜಾತ್ರೆಗಿಂತ ಹೆಚ್ಚಿನ ಭಕ್ತರು ಇವತ್ತಿನ ದಿವಸ ಬಂದಿರುವಂಥದ್ದು. ಶಿವಮೊಗ್ಗ ನಗರಕ್ಕೆ ಹೆಮ್ಮೆ ಪಡುವಂಥದ್ದು. ಭಕ್ತಾದಿಗಳು ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದು ಭಕ್ತಾದಿಗಳು ಇವತ್ತು ದರ್ಶನ ಮಾಡಿದ್ದಾರೆ. ಅಮ್ಮನ ದರ್ಶನ ಹೊರಗಿಂದ ಬಂದಂಥವರಿಗೆ ನಮ್ಮ ಮಾರಿಕಾಂಬಾ ಸೇವಾ ಸಮಿತಿಯ ವತಿಯಿಂದ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳನ್ನು ಅವ್ರಿಗೆ ಹೇಳ್ತೀನಿ. ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಅಮ್ಮನ ದರ್ಶನವನ್ನು ಇವತ್ತು ಲಕ್ಷಾಂತರ ಜನ ಮಾಡಿರುವಂಥದ್ದು. ಆ ಲಕ್ಷಾಂತರ ಜನ ಇವತ್ತಿನ ದಿವಸ ಶಿವಮೊಗ್ಗ ನಗರಕ್ಕೆ ಒಂದು ಕೀರ್ತಿ ತರುವಂಥ ಕೆಲಸನೂ ನಮ್ಮ ಶಿವಮೊಗ್ಗ ನಗರದ ಜನತೆ ಮಾಡಿದ್ದಾರೆ. ಎಲ್ಲ ಸೇವಾಕರ್ತರು, ಅವರು ಇವರು ಅಂತಲ್ಲ, ಕಾರ್ಯಕರ್ತರು, ಸೇವಾಕರ್ತರು, ಭಕ್ತಾದಿಗಳು, ಎಲ್ಲರೂ ವಾಲಂಟಿಯರ್ಸು ಇವತ್ತಿನ ದಿವಸ ಶಿವಮೊಗ್ಗ ನಗರದಲ್ಲಿ ಇಷ್ಟು ವಾಲಂಟಿಯರ್ಸು ನಮಗಿರೋದು ಇವತ್ತು ಈ ಬಾರಿ ಅತಿ ಹೆಚ್ಚು ಅಂದರೆ ಅದು ಹೆಮ್ಮೆ ಪಡುವಂಥ ಇದು ಏನು ಭಕ್ತಾದಿಗಳು ಭಾರಿ ಸಂಭ್ರಮದಿಂದ ಇವತ್ತು ದರ್ಶನ ಮಾಡ್ಕೊಂಡು ಇವತ್ತು ಹೋಗಿರೋವಂಥದ್ದು. ಅಮ್ಮನ ಜಾತ್ರೆಗೆ ನಾವು ಕಾಳಿ ಇದು ಏನು ಮಾಡಿದ್ವಿ ಶಿವಪ್ಪನಾಯಕ ಸ್ಟ್ಯಾಚು ಹತ್ರ, ಅದು ಇಡೀ ವಿಶ್ವದಲ್ಲೇ ಹೋಗಿರೋವಂಥದ್ದು ಇತಿಹಾಸ ಇದು. ಯಾಕೆಂದರೆ 48 ಅಡಿ ಉದ್ದದ್ದು, 20 ಅಡಿ ಇನ್ನು 28 ಅಡಿ ಉದ್ದ, 48 ಅಡಿ ಇವತ್ತು ವಿಶ್ವದಲ್ಲಿ ಮಾದರಿಯಾಗಿ ಇರೋವಂಥ ಕಾಳಿನ ಮಾಡಿರುವಂಥದ್ದು ನಮ್ಮ ಮಾರಿಕಾಂಬಾ ಅಮ್ಮನ ಕೃಪೆಯಿಂದ ಇವತ್ತು ನಾವು ಮಾಡಿರುವಂಥದ್ದು. ಆದ್ದರಿಂದ ಇಲ್ಲಿ ಬಂದಿರೋಂಥ ಎಲ್ಲ ಭಕ್ತಾದಿಗಳಿಗೂ, ನಮ್ಮ ಜೊತೆಯಲ್ಲಿ ಸೇವೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ, ಆ ಏರಿಯಾ ಈ ಏರಿಯಾ ಏನಿಲ್ಲ ಎಲ್ಲ ಏರಿಯಾದಿಂದಲೂ ಇವತ್ತು ವಾಲಂಟಿಯರ್ಸು ಜಾಸ್ತಿ ಆಗಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.